ಸಾಲವನ್ನ ಕೊಟ್ಟಿರುವಂತಹ ವ್ಯಕ್ತಿ ಕಾನೂನಿನ ದೃಷ್ಟಿಯಲ್ಲಿ ಕೋರ್ಟ್ನ ಮುಖಾಂತರ ಆ ಸಾಲವನ್ನ ರಿಕವರಿ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ವೋ ಅಥವಾ ಆ ಸಾಲವನ್ನ ಮರುಪಾವತಿ ಮಾಡಬೇಕು ಅಂತ ತಿಳ್ಕೊಂಡು ಲೀಗಲ್ಲಿ ಎನ್ಫೋರ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ವೋ ಅಂತಹ ಒಂದು ಸಾಲವನ್ನ ಟೈಮ್ ಬಾರ್ಡ್ ಡೆಟ್ ಅಂತೇಳಿ ಕರೆಯಲಾಗುತ್ತೆ. ಯಾಕಂದ್ರೆ ದಿ ಲಿಮಿಟೇಷನ್ ಆಕ್ಟ್ 1963 ಅಡಿಯಲ್ಲಿ ಆ ಸಾಲವನ್ನ ರಿಕವರಿ ಮಾಡಿಕೊಳ್ಳುವಂತಹ ಒಂದು ಲಿಮಿಟೇಷನ್ ಪೀರಿಯಡ್ ಅನ್ನ ಆತ ಕಳ್ಕೊಂಡಿರ್ತಾನೆ, ಅದು ಎಕ್ಸ್ಪೈರಿ ಆಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಆತ ಕೊಟ್ಟಿರುವಂತಹ ಸಾಲವನ್ನ ಕೂಡ ಆತ ರಿಕವರಿ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಲೀಗಲ್ಲಿ ರಿಕವರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಉದಾಹರಣೆಗೆ ಬಹಳಷ್ಟು ಸಿಂಪಲ್ ಕಾಂಟ್ರಾಕ್ಟ್ಸ್ ಗಳಲ್ಲಿ, ಅಗ್ರಿಮೆಂಟ್ಸ್ ಗಳಲ್ಲಿ, ಸಾಲಗಳಿಗೆ ಸಂಬಂಧಪಟ್ಟಂತ ಅಗ್ರಿಮೆಂಟ್ ಗಳಲ್ಲಿ ಸಾಲ ತೆಗೆದುಕೊಂಡಂತಹ ವ್ಯಕ್ತಿ ಸಾಲ ವಾಪಸ್ ಕೊಡೋದನ್ನ ನಿಲ್ಲಿಸಿರುವ ಡೇಟ್ ನಿಂದ 3 ವರ್ಷದವರೆಗೆ ಲಿಮಿಟೇಷನ್ ಪೀರಿಯಡ್ ಇರುತ್ತೆ. ಆ ಪೀರಿಯಡ್ ನ ಒಳಗಡೆ ಆತ ಅದನ್ನ ರಿಕವರಿ ಮಾಡ್ಕೊಳ್ಬೇಕು. ಅದರ ನಂತರ ಅದು ಟೈಮ್ ಬಾರ್ಡ್ ಡೆಟ್ ಆಗಿ ಕನ್ವರ್ಟ್ ಆಗುತ್ತೆ.